ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಆರೋಗ್ಯಕರವಾದ ಸಾಂಬಾರ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಣಗೊನೆ ಸೊಪ್ಪು. ಹಳ್ಳಿಯಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಕಣ್ಣಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಇದನ್ನು ನೀವು ಯಾವಾಗಲೂ ಒಂದು ವೀಕ್ಲಿ ಒನ್ಸ್ ತಿನ್ನೋದ್ರಿಂದ ನಿಮ್ಮದು ಯಾವುದೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಈಗ ಕಣ್ಣು ಹೈ ಸೈಟ್ ಇರುತ್ತಲ್ವ ಅಂಥವ್ರಿಗೆ, ಮತ್ತು ಕಣ್ಣಲ್ಲಿ ಏನು ಪರೆ ಇರೋರಿಗೆ, ಕಣ್ಣಿನ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಇದು ಒಂದು ಬೇರು ಸಿಕ್ಕಿದ್ರೂ ಸಾಕು, ನಿಮ್ಮ ಮನೆ ಹತ್ರ ಹಾಕ್ಕೊಂಡ್ರೆ ಆರಾಮಾಗಿ ಬರುತ್ತೆ. ನಾನು ಕೂಡ ಯಾವುದೋ ಒಂದು ನಮ್ಮ ಹಳ್ಳಿ ಕಡೆ ಇರೋ ಒಂದು ಕೆರೆಯಲ್ಲಿ ಕಿತ್ಕೊಬಂದು ಬೇರನ್ನು ಇಲ್ಲಿ ಹಾಕಿರೋದು. ತುಂಬ ಚೆನ್ನಾಗಿ ಉಟ್ಕೊಬಿಟ್ಟಿದೆ ಇದೆಲ್ಲನೂ. ನೀವು ಚಿಗುರು ಆಗಾಗ ವೀಕ್ಲಿ ಒನ್ಸ್ ಕೀಳ್ತಾ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಬ್ಬರ ಮನೆಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ನೀವು ಮನೆ ಹತ್ರನೇ ಬೆಳ್ಕೊಬೋದು. ನಮ್ಮಮ್ಮ ಹೇಳ್ತಾಯಿದ್ರು, ಇದನ್ನು ಆ ಕಾಲದಲ್ಲೆಲ್ಲ ಬೇರ್ನೂ ಸಹ ಬಿಡ್ತಾ ಇರಲಿಲ್ವಂತೆ, ಬೇರ್ನೂ ಸಹ ತಗೊಬಂದು ಅಡುಗೆ ಮಾಡ್ಕೊಂಡು ತಿಂತಾಯಿದ್ರಂತೆ. ಅಷ್ಟು ಒಳ್ಳೇದು ಈ ಸೊಪ್ಪು. ನೀವು ಈ ಸೊಪ್ಪನ್ನ ಕಿತ್ಕೊಂಡು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಹಾಕಿ ಒಂದು ಕುಕ್ಕರಲ್ಲಿ ಹಾಕಿ ಹಿಡಿ. ಮತ್ತು ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಳಿ, ಮಣ್ಣು ಇರಬಾರ್ದು. ಒಂದು 4-5 ಸಲ ಆದರೂ ಚೆನ್ನಾಗಿ ತೊಳ್ಕೊಳ್ಳಿ. ಈ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ನೀವು ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನ ಕಟ್ ಮಾಡಿಕೊಂಡು ಬೇಳೆ ಜೊತೆ ಹಾಕಿ 1-2 ಟೊಮೆಟೊ, ಸ್ವಲ್ಪ ಉಪ್ಪು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ. ಅದು ಕೂಗಿಸ್ಕೊಂಡ್ಮೇಲೆ ಇವಾಗ ನಮಗೆ ಸಾಂಬಾರಿಗೆ ಮಸಾಲೆ ಬೇಕಲ್ವಾ, ಅದಕ್ಕೆ ನೀವು 1-2 ಈರುಳ್ಳಿ, ಒಂದು 4-5 ಹೆಸರು ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಳ್ಳೋದಕ್ಕೆ ನೀವೊಂದು ಪ್ಯಾನ್ ಇಡಿ. ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಇದೆರಡನ್ನೂ ಹಾಕಿ ಮತ್ತು ಕಟ್ ಮಾಡಿರೋವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದು ನೀವು ರುಬ್ಕೊಳ್ಳೋದಕ್ಕೆ ಹಾಕ್ಬೋದು. ನಮ್ಮಮ್ಮ ಹೇಳ್ತಾಯಿದ್ರು, ಆ ಕಾಲದಲ್ಲೆಲ್ಲ ಇದನ್ನು ಎಲ್ಲೇ ಇದ್ದರೂ ಬಿಡ್ತಾ ಇರಲಿಲ್ವಂತೆ. ಯಾವ ಕೆರೆಗಳಲ್ಲಿದ್ರೂ ಅದೇ ಕೆಲಸಕ್ಕೆ ಹೋಗಿ ಕಿತ್ಕೊಬಂದು ಮಾಡಿ ತಿಂತಾಯಿದ್ರಂತೆ. ಆ ಕಾಲದಲ್ಲಿ ಅಷ್ಟು ಯೂಸ್ ಮಾಡ್ತಾಯಿದ್ರು ಈ ಸೊಪ್ಪು. ಈ ಕಾಲದಲ್ಲಿ ತುಂಬ ಕಮ್ಮಿ ಆಗಿದೆ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಂಡಿರೋವಂಥ ಈರುಳ್ಳಿ ಬೆಳ್ಳುಳ್ಳಿನ ಎಲ್ಲ ಹಾಕ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಸಾಂಬಾರು ಪುಡಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಮತ್ತು ನೀವು ಕೂಗಿಸ್ಕೊಂಡಿದ್ರಲ್ವ ಬೇಳೆ ಮತ್ತು ಸೊಪ್ಪು, ಟೊಮೆಟೊ, ಇದೆಲ್ಲ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ರುಬ್ಕೊಳ್ಳಿ. ಇದನ್ನು ನೀವು ಸೊಪ್ಪನ್ನು, ಆ ನೀರನ್ನ ಮತ್ತೆ ನೀವು ಯೂಸ್ ಮಾಡಬೇಕು. ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದೇ ನೀರನ್ನ ಹಾಕಿ ನೀವು ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು. ಸೊ ಅದನ್ನು ಒಂದು ಜಾಲರ ಇರೋದ್ರಲ್ಲಿ ಬಸ್ತಿಟ್ಕೊಳ್ಳಿ. ಇದು ನೀವು ಮಸಾಲೆ ಎಲ್ಲ ರುಬ್ಬಿದ್ದಾದಮೇಲೆ ಸಾಂಬಾರಿಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, 1-2 ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ, ಮತ್ತು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ, ಮತ್ತು ಆ ನೀರನ್ನ ನೀವು ಸೋದಿಸ್ಕೊಂಡಿದ್ರಲ್ಲ ಆ ನೀರನ್ನ ಹಾಕಿ ಸಾಂಬಾರನ್ನ ಕುದಿಸ್ಕೊಳ್ಳಿ. ಇಲ್ಲಿ ನೀವು ಸೊಪ್ಪಿನ ಫ್ರೈಗೆ ಈರುಳ್ಳಿ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸಾಸಿವೆ ಎಣ್ಣೆ ಇದೆಲ್ಲ ಫ್ರೈ ಆದಮೇಲೆ ನೀವು ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸಾಂಬಾರು ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ನೀವು ಅನ್ನದ ಜೊತೆ ಆಗಲಿ ಮತ್ತು ಮುದ್ದೆ ಜೊತೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.